ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕುಕಿಂಗ್ ಝೋನ್. ಇದು ನಿಮಗೆ ಶುಚಿಯಾಗಿ ರುಚಿಯಾಗಿ ಮನೆಯಲ್ಲೇ ವಿತೌಟ್ ಕೆಮಿಕಲ್ ಇಂದ ಮಾಡೋ ಅಂತ ನ್ಯಾಚುರಲ್ ಆಗಿ ಸಿಗುವಂತ ಒಂದು ಬಣ್ಣವನ್ನ ಬಳಸ್ಕೊಂಡು ನಾವು ಈ ಮಾಕ್ಟೇಲ್ ಅನ್ನ ತಯಾರಿಸ್ತಾ ಇದೀವಿ. ಆ ನ್ಯಾಚುರಲ್ ಆಗಿ ಸಿಗುವಂತ ಬಣ್ಣ ಯಾವುದು ಅಂದ್ರೆ, ನಾವು ವಿಡಿಯೋನ ನೀವು ಪಾಸ್ ಮಾಡದೆ ಹಾಗೆ ಅದನ್ನ ಫಾರ್ವರ್ಡ್ ಮಾಡ್ಕೊಳ್ದೆ ಹಾಗೆ ಕಂಟಿನ್ಯೂಸ್ ಆಗಿ ನೋಡಿ, ಸ್ಕಿಪ್ ಮಾಡದೆ ನೋಡಿ. ನಿಮಗೆ ನಾನು ಯಾವುದನ್ನ ಬಳಸ್ಕೊಂಡು ಈ ಬಣ್ಣವನ್ನ ನಾನು ತರಿಸ್ಕೊಂಡು ಮಾಕ್ಟೇಲ್ ಅನ್ನ ತಯಾರಿಸಿದೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ನಿಮಗೆ ಈ ಎರಡು ಬಣ್ಣದ ಮಾಕ್ಟೇಲ್ ಅನ್ನ ಮಾಡೋದನ್ನ ಇದನ್ನ ನಿಮಗೆ ನಾನು ತೋರಿಸ್ಕೊಡ್ತೀನಿ. ಒಂದು ಪಾತ್ರೆಯಲ್ಲಿ ಒಂದು ಲೋಟದಷ್ಟು ನೀರನ್ನ ಹಾಕಿ ನಾವು ಬಿಸಿ ಮಾಡ್ಲಿಕ್ಕೆ ಇಟ್ಕೊಳ್ಳೋಣ. ಇಲ್ಲಿ ನಾನು ನೀಲಿ ಬಣ್ಣದ ಶಂಖಪುಷ್ಪಿ ಹೂವುಗಳನ್ನ ತಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಸಿಗುತ್ತೋ ಒಂದು 4-5 ಕೂಡ ಹಾಕೋಬಹುದು. ನಾನು ಇಲ್ಲಿ ಒಂದು ಬೌಲ್ ಅಷ್ಟು ಇದೆ, ಇದರಲ್ಲಿ ಅರ್ಧ ಭಾಗವನ್ನ ಇದಕ್ಕೆ ನೀರಿಗೆ ಹಾಕೋತೀನಿ. ಈಗ ನೀರಿಗೆ ಇದನ್ನ ಹಾಕೋತಾ ಇದ್ದೀನಿ. ಈಗ ಇದರ ಕಲರ್ ಎಲ್ಲ ನೀರಿಗೆ ಹಿಡ್ಕೊಂಡಿದೆ. ಈಗ ಸ್ಟವ್ ಅನ್ನ ಆಫ್ ಮಾಡಿಬಿಟ್ಟು ಈ ಹೂವನ್ನೆಲ್ಲ ತೆಗೆದಾಕ್ಬಿಡೋಣ. ಈಗ ಇದನ್ನ ನಾವು ಕೂಲ್ ಆಗ್ಲಿಕ್ಕೆ ಇಡೋಣ. ಈಗ ಇದು ತಣ್ಣಗೆ ಆಗಿದೆ. ಇದನ್ನ ನಾವು ಒಂದು ಲೋಟಕ್ಕೆ ಶೋಧಿಸ್ಕೊಳ್ಳೋಣ. ಆನ್ಲೈನ್ ಅಲ್ಲಿ ಬ್ಲೂ ಕೊರೈಕೋ ಸಿಗುತ್ತೆ, ಆದ್ರೆ ಅದು ಕೆಮಿಕಲ್ ಮಿಕ್ಸಿಂಗ್ ಆಗಿರೋದ್ರಿಂದ ನಾವು ಅದನ್ನ ಬಳಸ್ತಾ ಇಲ್ಲ. ನ್ಯಾಚುರಲ್ ಆಗಿ ನೀವು ಶಂಖಪುಷ್ಪಿ ಹೂಗಳಿಂದ ಈ ರೀತಿಯ ಬಣ್ಣ ಬರೋ ಹಾಗೆ ನೀವು ಮಾಡಿಕೊಂಡು ನೀವು ಸ್ಕ್ವಾಶ್ ಅನ್ನ ರೆಡಿ ಮಾಡ್ಕೋಬಹುದು. ಈಗ ನಾವು ಮಾಕ್ಟೇಲ್ ಅನ್ನ ಮಾಡ್ಕೊಳ್ಳೋಣ. ಮೊದಲಿಗೆ ಐಸ್ ಕ್ಯೂಬ್ಸ್ ಅನ್ನ ಹಾಕೊಳ್ಳೋಣ. ಈಗ ನಾವು ಈ ಬ್ಲೂ ಲಿಕ್ವಿಡ್ ಅನ್ನ ಹಾಕೊಳ್ಳೋಣ. ಸ್ಪ್ರೈಟ್ ಅನ್ನ ಹಾಕೊಳ್ಳೋಣ. ಈಗ ಸೋಡಾವನ್ನ ಹಾಕೊಳ್ಳೋಣ. ಹಾಕೊಳ್ಳೋಣ. ಈಗ ಪಿಂಕ್ ಕಲರ್ ನ ಮಾಕ್ಟೇಲ್ ಮಾಡೋದನ್ನ ತೋರಿಸ್ಕೊಡ್ತೀನಿ. ಮೊದಲಿಗೆ ಒಂದು ಲೆಮನ್ ಪೀಸ್ ಅನ್ನ ಕಟ್ ಮಾಡಿ ಹಾಕೊಳ್ಳೋಣ. ಒಂದೆರಡು ಪುದೀನ ಎಲೆಗಳನ್ನ ಇದಕ್ಕೆ ಹಾಕೊಳ್ಳೋಣ. ಐಸ್ ಕ್ಯೂಬ್ಸ್ ಅನ್ನ ಹಾಕೊಳ್ಳೋಣ. ಶಂಖಪುಷ್ಪಿ ಹೂವಿನ ಎಕ್ಸ್ಟ್ರಾಕ್ಟ್ ಅನ್ನ ಸ್ವಲ್ಪ ಹಾಕೊಳ್ಳೋಣ. ಲೆಮನ್ ಸ್ಕ್ವಾಶ್ ಅನ್ನ ನಾನು ಇಲ್ಲಿ ಮೊದಲೇ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ನಾವು 1-2 ಸ್ಪೂನ್ ಅಷ್ಟು ಹಾಕೊಳ್ಳೋಣ. ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನಾವು ಸೋಡಾವನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ತಾ ಇದ್ರೆ ನಿಮಗೆ ಮ್ಯಾಜಿಕ್ ಅಂತ ಅನ್ಸ್ಬೋದು. ಅಷ್ಟೊಂದು ನೋಡೋದಿಕ್ಕೆ ಕಣ್ಣಿಗೆ ತುಂಬಾ ಹಿತವಾದ ಬಣ್ಣ ಬರ್ತಾ ಇದೆ. ಇದನ್ನ ಕುಡಿಯಲು ಕೂಡ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ನೀವು ಈ ರೀತಿ ಮಾಡಿಕೊಟ್ರೆ ತುಂಬಾ ಇಷ್ಟ ಆಗುತ್ತೆ, ಇಷ್ಟಪಟ್ಟು ಕುಡಿತಾರೆ. ನೀವು ಒಮ್ಮೆನಾದ್ರೂ ಈ ಡ್ರಿಂಕ್ ಅನ್ನ ಟ್ರೈ ಮಾಡಿ. ಈ ಬಿರು ಬೇಸಿಗೆನಲ್ಲಿ ನೀವು ಈ ರೀತಿಯ ಡ್ರಿಂಕ್ ಅನ್ನ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ಕುಡಿತಾರೆ. ಈ ರೆಸಿಪಿನ ಒಮ್ಮೆನಾದ್ರೂ ಟ್ರೈ ಮಾಡಿ. ಈಗ 2 ಬಣ್ಣದ ಮಾಕ್ಟೇಲ್ಗಳು ರೆಡಿಯಾಗಿದೆ. ಇದನ್ನ ಮಾಡ್ಕೊಳ್ಳೋದು ಕೂಡ ತುಂಬಾ ಸುಲಭ. ನೀವು ಈಸಿಯಾಗಿ ಶುಚಿಯಾಗಿ ರುಚಿಯಾಗಿ ಮನೆಯಲ್ಲೇ ಮಾಡ್ಕೋಬಹುದು. ಯಾವುದೇ ಕೆಮಿಕಲ್ಸ್ ಅನ್ನ ಉಪಯೋಗಿಸದೆ ನೀವು ನ್ಯಾಚುರಲ್ ಆಗಿ ಸಿಗುವಂತಹ ಶಂಖಪುಷ್ಪಿ ಹೂಗಳಿಂದ 2 ಬಣ್ಣದ ಮಾಕ್ಟೇಲ್ಗಳನ್ನ ಮನೆಯಲ್ಲೇ ಟ್ರೈ ಮಾಡಬಹುದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಾಮೆಂಟ್ ಕೂಡ ಮಾಡಿ. ಹೊಸ ರೆಸಿಪಿಗಳಿಗೋಸ್ಕರ ನೋಟಿಫಿಕೇಶನ್ ಬೆಲ್ ಅನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.